ನಾ ಕಾಲನೇನ ಪಂಚ ಜನ ಕಾಲನಿಗೆ ಕಾಲನಾಗಿ ಮೆರೆತಿರುವ ಈ ಪಂಚಜನ್ಮನ ಹೆಸರನ್ನು ಕೂಗಿ ಕರೆಯಲು ತಲೆನೂರಲು ಗೊತ್ತಿಲ್ಲ. ಈ ಪ್ರದೇಶಕ್ಕೆ ಬರುವ ಪ್ರತಿ ಒಬ್ಬನು ಯಪ್ಪನ ಅತಿಥಿಗಳಾಗುತ್ತಾನೆ. ಆದರೆ ನೀವು ಮಾತ್ರ ಈ ರೀತಿ ಬಂದು ನಿಂತು ಮಾತನಾಡಬಲ್ಲಿರಿ. ಇದರಿಂದಾಗಿ ನಿಮ್ಮ ಬಲ ವೃದ್ಧಿ ಸೇವೆ ಎಂದು ತಿಳಿಯಬೇಡಿ. ನನ್ನ ಕೃಪಾ ಛತ್ರದಿಂದಾಗಿ ಬದುಕುತ್ತಿದ್ದೀರಿ. ಬಂದ ಹಾಗೆ ಹಿಂತಿರುಗಿ ಈ ಪಂಚಜನ್ಮನ ಕೈಲಿ ಸಿಲುಕೆ ಸಾಯದಿರಿ. ಬಂದೆಯೋ ಪಂಚಜನ ದುರ್ಮತಿ ಅಯ್ಯೋ ಕೊಂದಿರ್ಪೆ ಗುರುಸುತನ ಅಂದವೀಕರ ರೂಪ ತೋರಿದ ನಿನ್ನನ್ನು ಕೊಂದುಕೊಳ್ಳುವೆನು ಈಗಲೇ. ಬೇಡ, ದುರ್ಮತಿಯಾದ ನಿನ್ನ ಬಗ್ಗೆ ನಾವು ಕೇಳಿ ತಿಳಿದಿದ್ದೇವೆ. ಮಧುರಾನಗರಿಯ ಕೃಷ್ಣ ನಾನು ನಮಗೆ ಗುರುದಕ್ಷಿಣೆಯಾಗಿ ಗುರುಗಳಿಗೆ ನೀಡಲು ಅವರು ಹಿಂದೆ ಕಳೆದುಕೊಂಡ ಸುಪುತ್ರ ಬೇಕಾಗಿದ್ದಾನೆ. ನಮಗೆ ತಿಳಿದು ಬಂದಂತೆ ನೀನವನನ್ನು ಅಪಹಾರ ಮಾಡಿದ್ದೀಯಂತ. ಅದನ್ನು ಕೇಳುವುದಕ್ಕಾಗಿ ನಾವು ಬಂದಿದ್ದೇವೆ. ಒಳ್ಳೆಯ ಮಾತಿನಲ್ಲಿ ನಮಗೆ ಶರಣಾಗು, ಗುರುಜನನನ್ನು ನೀಡು. ಯಾವುದೇ ಕಲಹವಿಲ್ಲದೆ ನಾವು ನಮ್ಮ ಪರಿಗೆ ತೆರಳುತ್ತೇವೆ. ಅದಲ್ಲದೆ ನಿನ್ನ ದರ್ಪ ಅಹಂಕಾರವನ್ನು ಪ್ರದರ್ಶಿಸಿದರೆ ನಿನ್ನನ್ನು ಎದುರಿಸಿಯಾದರೂ ಸರಿ, ನಮ್ಮ ಉದ್ದೇಶವನ್ನು ಈಡೇರಿಸುತ್ತೇವೆ. ಹೇಗೆ ಒಡಂಬಡುವೆಯಾ?
ಹರಿದ ಭೋಜನ ಯಮಗೆ ಯಮ ಪುರಗಳ ಭೋಗವು ನೀವಾಗಿ. ಬಾಲಕರೇ, ಚೋಟುತ್ತ ಬೆಳೆದಿಲ್ಲ ನೀವು, ನನಗ ಬುದ್ಧಿ ಅಷ್ಟು ಹೇಳುವಷ್ಟು ಬೆಳೆದಿರಿ. ಸಾಕು, ನಿಲ್ಲಿಸಿ ನಿಮ್ಮ ಮಾತುಗಳನ್ನು. ನೀನು ನಿನ್ನ ಗುರುಪುತ್ರನು ನಾನು ತಿಳಿ. ನಮಗೆ ಮನುಜರು ದೊರಕಿದಾಗ ಅವರನ್ನು ಹಿಡಿದು ಮುಕ್ಕುವುದೇ ನಮ್ಮ ಕೆಲಸ. ಇರಲಿ, ನಿಮಗೆ ದಯಭಿಕ್ಷೆಯನ್ನು ಬೇಡುತ್ತಿದ್ದೇನೆ. ಬಂದ ಹಾಗೆ ಹಿಂತಿರುಗಿ ತೆರಳಿಲ್ಲಿಂದ. ಸಗುನಾಗು ಅದರ ಬೇಡ. ಕಗುಬದಿಯ ನಿನಗೂ ಬಳೆಗಾಲವೆಂದನು ಎಂದನ ಕೇಳೋಲನಿ. ಒದರೋಕೆ ಸಾಕು. ನಾವು ಒಳ್ಳೆಯ ಉದ್ದೇಶಕ್ಕಾಗಿ ಕೇಳಿದರೆ ಸಾಯಿಸುವ ಮಾತಾಡುವೆಯ. ನೀನ್ ನಮ್ಮನ್ನು ಕೊಲ್ಲುವುದೇನು? ನಾವೇ ನಿನ್ನನ್ನು ಸಂಹರಿಸಿ ನಮಗೆ ಬೇಕಾದ ಗುರುಪುತ್ರನನ್ನು ಕರೆದೊಯ್ಯಲು ಬಂದೆವು. ನಮ್ಮ ವಿನಯವನ್ನು ದೌರ್ಬಲ್ಯ ಎಂದು ತಿಳಿಯಬೇಡ. ಎಲ್ಲ ಅಲ್ಪಮತಿ ನೀನೆಂದೇನು? ಆ ಈಶ್ವರನೇ ಬಂದರು ಯಮಡರಾದ ನಾವು ಹೆದರುವರಲ್ಲ. ನೀನು ಗುರುಪುತ್ರನನ್ನು ಕೊಡುವುದಿಲ್ಲವಾದರೆ ನಮಗೂ ನಿನ್ನ ಮೇಲೆ ಕರುಣೆ ಬಾರದು. ನಿನ್ನನ್ನು ಅಳಿಸಿ ಬಾಲಕನನ್ನು ಉಳಿಸಿ ನಿನ್ನನ್ನು ಕೊಳ್ಳುತ್ತೇವೆ. ನಿಮಗೆ ಈ ವಯಸ್ಸಿನಲ್ಲಿ ಬುದ್ಧಿ ಮಾತು ಪತ್ತೆ ಆಗದು. ರೋಗಿಗಳಿಗೆ ಕಹಿ ಔಷಧಿಯೇ ಸರಿ. ಬನ್ನಿ, ನಿಮ್ಮನ್ನು ಯುದ್ಧದಲ್ಲಿ ತೋರಿಸಿ ಹುರಿದು ಮುಕ್ಕುತ್ತೇನೆ. ಬಾ ಮುಂದೆ. ಹಾಗಾದ್ರೆ ಬಾ ಮುಂದೆ. ವರಾದು ಜ್ಞಾನ ಮೂರುದಿಯಗರ ಸ್ಪರ್ಶದಿ ಕೂಳ ಭೀತನಾಗಿ ನಡುಗುತ್ತ ಕರವ ಜೋಡಿಸಿ ಚರಣಕರಾಗುತ್ತ ಹರಿಜನಾರ್ಧನನೇ ಶ್ರೀಧರ ಜಯ ಜಯ ಮುಕುಂದ ಜಯದು ಜಯ ಗೋವಿಂದ ಜಯದು ಅಷ್ಟಮ ಗರ್ಭ ಸಂಭೂತ ಜಯದು ಜಯವೆಲ್ಲುದ ಕೊಂಡಾಡುವೆನು ನಲಿದಾಡುವೆನು ಜಯದು ಕಾಪಾಡು ಕಾಪಾಡು ಓ ನಿತ್ಯ ಸತ್ಯನೇ, ಕಾಪಾಡು ಕಾಪಾಡು ಓ ಇಂದಿರೀಶನೇ. ನಿನ್ನ ಕರಸ್ಪರ್ಶದಿಂದಾಗಿ ನಾ ಯಾರೆಂದು ಅರಿತೆ ಸ್ವಾಮಿ. ಈ ರೀತಿ ಹೋರಾಟ ಪಂಚಜನ್ಯನ ಬದುಕಿನಲ್ಲೇ ನಡೆದಿಲ್ಲ ಸ್ವಾಮಿ. ಅದು ನಡೆದಿದ್ದರೆ ನಿಮ್ಮಲ್ಲಿ ಮಾತ್ರ ಸ್ವಾಮಿ. ಓ ನಿತ್ಯ ಸತ್ಯನೇ, ನನ್ನನ್ನು ಎಲ್ಲಾ ಭವಬಂಧನದಿಂದ ಮುಕ್ತನಾಗಿಸು ಸ್ವಾಮಿ, ಮುಕ್ತನಾಗಿಸು. ಅಯ್ಯ ಪಂಚಜನ, ಸ್ವಾಮಿ ಮೆಚ್ಚಿದೆನಯ್ಯ. ಸಹಸ್ರ ನಾಮಗಳಿಂದ ನನ್ನನ್ನು ಸ್ತುತಿಸುತ್ತಿರುವೆಯಲ್ಲ. ಹೌದು ಸ್ವಾಮಿ. ಅದಕ್ಕಾಗಿ ನಿನಗೆ ಉತ್ತಮ ಜ್ಞಾನವನ್ನು ಕರುಣಿಸಿದ್ದರಿಂದ ನೀನಿಂದು ನಿನ್ನ ಸ್ಥಾನವನ್ನು ಅರ್ಥ ಮಾಡಿಕೊಂಡೆ. ಹೌದು ಸ್ವಾಮಿ. ಮಾಡಿದ ತಪ್ಪಿಗಾಗಿ ಪರಿತಪಿಸುತ್ತಿರುವೆ. ಭಕ್ತಿ ಪುರಸ್ಸರವಾಗಿ ನನ್ನನ್ನು ಆರಾಧಿಸುತ್ತಿರುವೆ. ನಾನು ಪ್ರಸನ್ನನಾಗಿದ್ದೇನೆ. ಇನ್ನು ಸಮಾಜದಲ್ಲಿ ಉತ್ತಮೋತ್ತಮನಾಗಿ ಬದುಕುವ ಆಸೆ ಇದ್ದರೆ ಹೇಳು, ಬದುಕಲು ಅವಕಾಶ ಮಾಡಿಕೊಡುತ್ತೇನೆ. ಮತ್ತೆ ಉತ್ತಮ ಬದುಕನ್ನು ಬಾಳಲು ಸಾಧ್ಯ ಮಾಡಿಕೊಡುತ್ತೇನೆ. ಹಾಗೆಯೇ ನಮ್ಮ ಗುರುಜನನನ್ನು ಒದಗಿಸಿಕೊಡು. ಭಕ್ತ, ಏನು ನಿನ್ನಾಸೆ? ಕೇಳಿಕೋ ಕೇಳಿಕೋ ಸ್ವಾಮಿ.
ಬದುಕೆಂಬ ಬಯಲಾಟದಲ್ಲಿ ಇನ್ನು ಬದುಕುವ ಆಸೆ ನನಗಿಲ್ಲ ಸ್ವಾಮಿ. ಅಲ್ಲದೆ ನೀವು ಕೇಳುವ ಗುರುಪುತ್ರನು ನನ್ನ ಬಳಿಯೂ ಇಲ್ಲ ಸ್ವಾಮಿ. ಆತ ಆತ್ಮಸ್ವರೂಪಿಯಾಗಿ ಶೈಮಿನಿಯನ್ನು ಸೇರಿದ್ದಾನೆ. ನೀವೇನಾದರೂ ಯಮಧರ್ಮನ ಬಳಿ ಕೇಳಿದರೆ ಆ ಬಾಲಕನ ಬಗ್ಗೆ ತಿಳಿಯಬಹುದು. ರವಿ ಶಶಿ ಉಳ್ಳನಕ ನನ್ನ ಕೀರ್ತಿ ಸದಾ ಮೆರೆಯುತ್ತಿರಲು ಸ್ವಾಮಿ, ಸದಾ ಮೆರೆಯುತ್ತಿರಲು. ಅಯ್ಯ ಪಂಚಜನ, ಸ್ವಾಮಿ, ಅಪರಾಧಿತ ಕೈದಿಯನ್ನು ಮರಣದಂಡನೆಗೆ ಒಳಪಡಿಸುವ ಮೊದಲು ತನ್ನ ಕೊನೆಯ ಆಸೆ ಏನು ಎಂದು ಕೇಳುವುದು ನ್ಯಾಯ. ಅದಕ್ಕಾಗಿ ಕೇಳಿದೆ ಅಷ್ಟೇ. ಆಗಲು ನಿನ್ನಿಚ್ಛೆಯನ್ನು ಖಂಡಿತ ಪೂರೈಸುತ್ತೇನೆ. ಈಗ ನೀನು ಮೋಕ್ಷ ಸಾಮ್ರಾಜ್ಯವನ್ನು ಸೂರೆಗೊಳ್ಳುವುದಕ್ಕೆ ಸಿದ್ಧನಾಗುವಾಗದೆ ಪಂಚಜನಾದ್ಯೋತಕದ ನಾಮದೇ ಪಂಚಜನಾದ್ಯೋತಕದ ನಾಮದಿ ಪಾಂಚಜನ್ಯ ಉತ್ಪತ್ತಿಯದುದು ಪಾಂಚಜನ್ಯ ಉತ್ಪತ್ತಿಯಾದುದೋ ಔಷಧೀರನ ಪಿತ ಧೌಸಿ ಯಮಪುರಗೆ ತೆರಳುವ ಮನ ಮಾಡಿ ಅಂಚದೇರನ ಬಿದ ಧೌಸಿ ಔಷಧೀರನ ಬಿದ ಧೌಸಿ ಯಮಪುರಕ್ಕೆ ತೆರಳುವ ಮನ ಮಾಡಿ ಪಂಚಜನಾದ್ಯೋತಕದ ನಾಮದಿ ಪಾಂಚಜನ್ಯ ಲೋಕಕಂಟಕನಾದ ಕಳ ಪಂಚಜನನಿಗೆ ಹರಿಪಾದದಲ್ಲಿ ಸ್ಥಾನ ಕೊಟ್ಟೆವು. ಆತ ನಮ್ಮ ಪ್ರಿಯ ಭಕ್ತನಾದ. ಕೊನೆಗಾಲಕ್ಕೆ ತನ್ನಾಸೆಯನ್ನು ಹೇಳಿಕೊಂಡಾಗ ನಾವು ಒಪ್ಪಿದೆವು. ಆತನ ಬೆನ್ನ ಮೂಳೆಯ ಅಸ್ಥಿಯನ್ನು ತೆಗೆದು ಒಂದು ಶಂಖವನ್ನು ಸೃಷ್ಟಿಸಿದೆ ನೋಡು. ಸಜೀವ ಶಕ್ತಿಯಿಂದ ಕೂಡಿರುವ ಇದಕ್ಕೆ ಪಾಂಚಜನ್ಯ ಎಂದೇ ಹೆಸರಾಗಲಿ. ಈ ಕ್ಷಣದಿಂದ ಇದು ಸದಾ ನನ್ನ ಬಳಿಯೇ ಇರುತ್ತದೆ. ನನ್ನ ಕರದಲ್ಲಿ ಆಯುಧ ಭೂಷಣವಾಗಿ ರಾರಾಜಿಸುತ್ತಿರುತ್ತದೆ. ಇದರ ಮೊಟ್ಟ ಮೊದಲ ಪ್ರಯೋಗ ಶೈಮಿನಿಯಲ್ಲಿ ಆಗದೆ ಆದರೆ ಆ ಕಡೆಗೆ ಸಾಗೋಣ. ಕೃಷ್ಣ, ಅಣ್ಣ ಬಲರಾಮ, ಕೂಳರಾನದಿಂದ ನಮಗೆ ಪರೋಕ್ಷ ಲಾಭವಾಯಿತು. ಕಡಲಕ್ಕೆ ಯಮಧರ್ಮರಾಯರಲ್ಲಿ ಸಾಗಿ ಶಂಖದಾನ ಮಾಡೋಣ. ಹಾಗೆ ವೈಭವದಿ ಸಭೆಯಳು ಚಿತ್ರಗುಪ್ತಾದ್ಯಗಿಳರೊಡಗೂಡುತ್ತಲಾಗ
ಪರಾಕ್ರಮ ಧೀರ ಬಲ್ಲಿದೆ ಪರಿಕ್ರಮ ಪಟ್ಟೀರವ ಇರುವಂತಹ ಸ್ಥಳ ಶೈವಿನಿಗೆ ಯಾರೆಂದುಕೊಂಡಿದ್ದೀರಿ? ಯಮಧರ್ಮ ಅಂತ ಕೇಳಿದ್ದೇವೆ. ಹಾಗೆಂದುಕೊಳ್ಳಬಹುದು. ಇವತ್ತು ಬಂದ ವಿಚಾರ ಅನೇಕವಿದೆ ಅನೇಕವಿದೆ. ಪ್ರತಿಮದಿ ಕೇಳಾಗ ಶೈವಿನಿ ಬಿತ್ತರಿಸಿದ ಓಂ ನಮೋ ಪ್ರಭು ಪರಮೇಶ್ವರ ಕಾಪಾಡು ಎಂದಿನಂತೆ ಇಂದು ಕೂಡ ಸುಶೀಭೂತನಾಗಿ ಇಲ್ಲಿಗೆ ಬಂದಿದ್ದೇನೆ. ತ್ರಿಮೂರ್ತಿಗಳನ್ನು ಅರ್ಚಿಸಿ ಮೆಚ್ಚಿಸಿ ಶೈವಿನಿಯ ಈ ಓಲಕ ಸಂಸ್ಥಾನವನ್ನು ಪ್ರವೇಶಿಸಿದ್ದೇನೆ. ಅಷ್ಟದಿಕ್ಪಾಲಕರಲ್ಲೊಬ್ಬನಾದ ನಾನ ಆದಿತ್ಯ ಜಾತ ಲೋಕದ ಧರ್ಮ ನಡತೆಗೆ ಸರಿಯಾಗಿ ಬಾಳಿ ಬದುಕಿದ ಜೀವಿಗಳ ಜೀವಿತ ಅವಧಿ ಚೀದ ನಂತರ ಅವರೆಲ್ಲರೂ ಇಲ್ಲಿಗೆ ಬರುತ್ತಾರೆ. ಅವರವರ ಧರ್ಮ ಕರ್ಮಗಳಿಗನುಸಾರವಾಗಿ ಶಿಕ್ಷೆಯ ರಕ್ಷೆ ಇಲ್ಲಿ ನಿರ್ಧಾರವಾಗುತ್ತದೆ. ಪ್ರೇತಾತ್ಮಗಳನ್ನು ತಂದೊಪ್ಪಿಸಲು ನನ್ನ ಸಹೋದರಿಯಾದ ಮೃತ್ಯು ದೇವತೆ ಪಾಶ ಬೀಸುತ್ತಾಳೆ. ಭಟರು ತಂದೊಪ್ಪಿಸುತ್ತಾರೆ. ಧರ್ಮಾಧಿಕಾರಿಯಾದ ನಾನು ಮೂರು ಲೋಕಗಳಲ್ಲಿಯೂ ಯಮಧರ್ಮ ಪ್ರಭು ಎಂದೇ ಖ್ಯಾತನಾಗಿದ್ದೇನೆ. ದಂಡಾಧಿಕಾರಿಯಾದ ನಾನು ಪಾಪಿಗಳಿಗೆ ತಕ್ಕ ದಂಡನೆಯನ್ನೇ ವಿಧಿಸುತ್ತೇನೆ. ಯದಾ ತ್ರಿಮೂರ್ತಿಗಳ ಅಪ್ಪಣೆ. ಪಾಪ ಪುಣ್ಯಕ್ಕನುಸಾರವಾಗಿ ನಾಕವೋ ನರಕವೋ ಎಂದು ಇಲ್ಲಿ ನಿಶ್ಚಯವಾಗುತ್ತದೆ. ಇಂದಿನ ಸಭೆಯಲ್ಲಿಯೂ ವಿಚಾರಣೆ ಆಗಬೇಕಲ್ಲ. ಎಲ್ಲಿ ಚಿತ್ರಗುಪ್ತ? ಚಿತ್ರಗುಪ್ತ ಸಂಯಮಿಯ ಸಭೆಗೆ ತಕ್ಷಣದಿಂದಲೇ ಒತ್ತೋಲಗವನ್ನೆತ್ತಿದ್ದೇನೆ. ಇಲ್ಲಿ ಎಲ್ಲರೂ ನನ್ನ ಬಗ್ಗೆ ಇಷ್ಟೊಂದು ಪ್ರಶಂಸೆಯ ಮಾತನಾಡಲು ನನಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುವ ನನ್ನ ಲೆಕ್ಕಿಗನಾದ ಚಿತ್ರಗುಪ್ತನೇ ಕಾರಣ. ಇಂದಿನ ಸಭೆಯಲ್ಲೂ ಆತನು ಇರಬೇಕು. ಹಾಗಾದರೆ ಎಲ್ಲಿದ್ದಾನೆ ಅವನು? ಎಲ್ಲ ಚಿತ್ರಗುಪ್ತ ನಿಮಗೆ ಅಡ್ಡ ಬಿದ್ದೆ ಒಡೆಯ. ನಿಮ್ಮನ್ನು ಮುಗಿಸಿದ್ದೇನೆ. ನಿಮಗೆ ಒಂದಾಣ ಚಿತ್ರಗುಪ್ತ. ಏನೋ ಇದೆಲ್ಲ ಅಸಂಬದ್ಧ ಮಾತುಕತೆ. ನಿಮಗೆ ಅಡ್ಡ ಬಿದ್ದೆ ಒಡೆಯ. ನಿಮ್ಮನ್ನು ಮುಗಿಸಿದ್ದೇನೆ ಬುದ್ಧಿ. ಮತ್ತೆ ಈ ಕುಳಿ ನಿಮಗೆ ಒಂದಾಣೆ. ಅದು ಒಂದಾಣೆ ಅಲ್ಲವೋ ವಂದನೆ. ಅದೇ ಬುದ್ಧಿ.
ನನಗೆ ನಿಮ್ಮಲ್ಲಿ ಪೂಜ್ಯ ಭಾವನೆ. ಚಿತ್ರಗುಪ್ತ, ಅದು ಪೂಜ್ಯ ಅಲ್ಲವು, ಮತ್ತೆ ಹೇಗೆ ಪೂಜ್ಯ ಭಾವನೆ. ಅದೇ ಬುದ್ಧಿ. ಚಿತ್ರಗುಪ್ತ, ಯಾರೋ ನಾಥ? ನೀವೇ ಬುದ್ಧಿ. ನನಗೆ ನಾಥ, ಮುಂದಿನವರಿಗೆ ನಾಥ, ಹಿಂದಿನವರಿಗೆ ನಾಥ, ಅವರಿಗೆ ನಾಥ, ಇವರಿಗೆ ನಾಥ, ಊರಿಗೆಲ್ಲ ನಾಥ. ಮುಚ್ಚುಬಾಯ್, ನಾನು ನಾಡಿಗೆ ಒಡೆಯನೆಂಬಂತೆ ಅರ್ಥ ಅಲ್ಲವೇನೋ? ಹೌದು ಬುದ್ಧಿ. ಚಿತ್ರಗುಪ್ತ, ಎಂ ಧರ್ಮರಾಯರೇ, ಯಾರೋ ಅದು ಆ ಹೆಸರಿನವರು? ನೀವೇ ಬುದ್ಧಿ. ನನ್ನ ಹೆಸರು ಹಾಗಲ್ಲ, ನನ್ನ ಹೆಸರನ್ನೊಮ್ಮೆ ಸರಿಯಾಗಿ ಹೇಳು. ಬುದ್ಧಿ, ನಿಮ್ಮ ಹೆಸರನ್ನೇ ನಾನು ಹೇಳಿದ್ದು. ಎಂ ಧರ್ಮರಾಯ ಕುಮಾರ್. ಅದೆಂತದ ಕುಮಾರ್? ಬುದ್ಧಿ, ಅದು ನಾನು ನಿಮಗೊಂದು ಬಿದಿರು ಬಾವಲಿ ಕೊಟ್ಟದ್ದು ಬುದ್ಧಿ, ಬಿದಿರು ಬಾವಲಿ ಕೊಟ್ಟದ್ದು. ನಿನ್ನ ಬಿದಿರೋ ಬಾವಲಿಯೋ ಅದು ನಿನಗೇ ಆಯ್ತು. ನನ್ನ ಹೆಸರನ್ನೊಮ್ಮೆ ಸರಿಯಾಗಿ ಹೇಳು. ಆಯ್ತು ಬುದ್ಧಿ. ಎಂ ಧರ್ಮರಾಯರೇ. ಸರಿ ಬಿಡು, ನಿನ್ನನ್ನು ಸರಿ ಮಾಡಲಿಕ್ಕೆ ಹ. ಯಾರಿಂದಲೂ ಸಾಧ್ಯವಿಲ್ಲ. ಹೌದು ಬುದ್ಧಿ, ನನ್ನನ್ನು ಸರಿ ಮಾಡಲಿಕ್ಕೆ ಅವರು ಪ್ರಯತ್ನಿಸಿದರು, ಇವರು ಪ್ರಯತ್ನಿಸಿದರು, ಯಾರಿಂದಲೂ ಆಗಲಿಲ್ಲ. ನಾನೇ ಬೇರೆ, ನನ್ನ ಶೈಲಿಯೇ ಬೇರೆ. ಸರಿ ಬಿಡು, ನಿನ್ನನ್ನು ಇಲ್ಲಿಗೆ ಏಕೆ ಕರೆಸಿಕೊಂಡೆ ಬಲ್ಲೆಯ? ಯಾಕೆ ಬುದ್ಧಿ? ಚಿತ್ರಗುಪ್ತ, ಲೋಕದ ಜೀವಿಗಳ ಧರ್ಮಾಧರ್ಮಗಳ ವಿಚಾರಣೆಯಾಗುವುದು ಇಲ್ಲಿ ಇಲ್ಲಿ, ಅದು ನಿನ್ನಿಂದ, ನನ್ನಿಂದ. ಹಾಗಾಗಿ ಇಂದಿನ ದಿನಗಾಗಿರುವ ಪ್ರೇತಾತ್ಮಗಳನ್ನು ಒಂದೊಂದಾಗಿ ಎಳೆದುತ್ತ ಅವುಗಳ ಜಾತಕ ಬಿಡಿಸಿಬಹುದು. ಪಾಪಕ್ಕನುಸಾರವಾಗಿ ನರಕವು, ಪುಣ್ಯಕ್ಕನುಸಾರವಾಗಿ ಸ್ವರ್ಗವು ಎಂದು ಸಭಾ ಸಭಿಕರ ಮುಂದೆ ತೀರ್ಮಾನವಾಗಲಿ. ಹೋಗಿ ಎಳೆದುತ್ತ ಹಾಗೆ ಆಗಲಿ. ಧರ್ಮರಾಯರೇ, ಸರಿಯಾಗಿ ಹೇಳಿದಿರಿ. ನಿಮ್ಮ ಆಜ್ಞೆ ನಮ್ಮ ಕೆಲಸ. ಈ ಕ್ಷಣವೇ ಪ್ರೇತಗಳನ್ನು ತಂದು ಓದಿಯೇ ಬಿಡುತ್ತೇನೆ. ನಿಲ್ಲು ಅಲ್ಲಿ, ನಿಲ್ಲು, ಸುಮ್ಮನೆ ನಿಲ್ಲು. ಮುಂದೆ ಇರುವವರು ಯಾರೆಂದು ಗೊತ್ತೇನೋ? ಯಜಮಾನ್ರ ಇದ್ದಾರೆ ಮುಂದೆ. ಬೊಬ್ಬೆ ಹಾಕಿದ್ರೆ ಜಾಗ್ರತೆ. ಬಂದೆ ಬುದ್ಧಿ. ಬಾ ಬಾ ಬಾ. ಏನಿವನ ಕತೆ? ನಿಲ್ಲಿ ಬುದ್ಧಿ. ಎಲ್ಲೆಲ್ಲಿಯೋ ಬಿದ್ದುಕೊಂಡಿರ್ತಾರೆ ಕಳ್ಳರು, ಸಿಗುವುದೇ ಇಲ್ಲ ಕೈಗೆ ಬೇಗ. ಏನು ಸರಿಯಾಗಿ ಬರ್ತಿದೀಯಾ? ಬುದ್ಧಿ, ಬರೆಯುವುದರಲ್ಲಿ ನಾನು ಎತ್ತಿದ ಕೈ, ಆದರೆ ನನಗೆ ಓದ್ಲಿಕ್ಕೆ ಬರುವುದಿಲ್ಲ ಬುದ್ಧಿ. ಅದು ಹೇಗೋ ಬರೀಲಿಕ್ಕಾಗ್ತದೆ ಅಂತ ಹೇಳ್ತಿ, ಓದಕ್ಕೆ ಯಾಕೆ ಬರುವುದಿಲ್ಲ? ಬುದ್ಧಿ, ನಾನು ಮುಟ್ಟಿ ಮುಟ್ಟಿ ಓದುತ್ತೇನೆ ಬುದ್ಧಿ, ಮುಟ್ಟಿ ಮುಟ್ಟಿ ಓದುತ್ತೇನೆ. ಅದು ಹೇಗಾದರೂ ಓದು, ಮೊದಲು ಇವನ ಜಾತಕ ಓದು. ಆಯ್ತು ಬುದ್ಧಿ. ಈ ಪುಟದಲ್ಲಿ ಬಿದ್ದಿದ್ದಾನೆ ಕಳ್ಳ, ಸಿಕ್ಕಿ ಬಿದ್ದ. ಬುದ್ಧಿ, ನೋಡ್ತೇನೆ. ಬುದ್ಧಿ, ಇದೊಂದು ಪೂಜಾರಿ ಭಟ್ರ ಪ್ರೇತ, ಪೂಜಾರಿ ಭಟ್ರ ಪ್ರೇತ. ಏನು ಹೇಳ್ತಿದ್ಯಾ? ಪೂಜಾರಿ ಮತ್ತು ಭಟ್ಟರು ಒಬ್ಬರಲ್ಲವೇನು? ಬುದ್ಧಿ, ಪೂಜಾರಿ ಎಂದರೆ ಪೂಜೆ ಮಾಡುವವನು, ಭಟ್ರು ಎಂದರೆ ಭಟ್ರು. ಆಯ್ತು, ಸರಿ ಬಿಡು, ಮುಂದೆ ಓದು. ಬುದ್ಧಿ, ದೇವಸ್ಥಾನದ ಅರ್ಚಕ ಇವನು, ದೇವಸ್ಥಾನದ್ದೇ ಅರ್ಚಕ. ಬುದ್ಧಿ, ಬುದ್ಧಿ,
ಹಾ ದೇವರ ಪೂಜೆಗೆಂದು ಬರುತ್ತಿದ್ದ ಬತ್ತಿ ಹತ್ತಿ ಎಲ್ಲವನ್ನೂ ಎತ್ತಿ ಇವನ ಮಕ್ಕಳ ಕಿವಿಗೆ ಹಾಕ್ತಿದ್ದ ಬುದ್ಧಿ, ಮಕ್ಕಳದ್ದೇ ಕಿವಿಗೆ ಹಾಕ್ತಿದ್ದ. ಕಿವಿಗೆ? ಹೌದು ಬುದ್ಧಿ. ಯಾಕೆ ಗೊತ್ತಾ? ಯಾಕೆ? ಅವಕ್ಕೆಲ್ಲ ಕಿವಿ ಸೋರುವ ರೋಗ, ಕಿವಿ ಸೋರುವ ರೋಗ. ರೋಗ? ಹಾ ರೋಗ ಬುದ್ಧಿ. ಹಾ ಬುದ್ಧಿ, ಇನ್ನೊಂದು ವಿಷಯ ಉಂಟು ಬುದ್ಧಿ. ಏನದು? ದೀಪಕ್ಕೆ ಅಂತ ಬರ್ತಿದ್ದ ಎಣ್ಣೆಯನ್ನೆಲ್ಲ, ಹಾ ಎಣ್ಣೆ ಬುದ್ಧಿ, ಎಣ್ಣೆಯನ್ನೆಲ್ಲ ಹಾ ಅವನ ಮಕ್ಕಳ ತಲೆಗೆ, ಮಕ್ಕಳದೇ ತಲೆಗೆ ಬುದ್ಧಿ ಹಾ ತಿಕ್ಕಿ 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 ಚಂದ್ರಗುಪ್ತ ಮುಂದುವರಿಸು. ತಿಕ್ಕಿ ಬಿಡ್ತಿದ್ದ ಬುದ್ಧಿ. ಹಾ ಬುದ್ಧಿ, ಒಂದು ವಿಷಯ ಹೇಳಿಕೊಂಡು ಬುದ್ಧಿ, ಏನದು? ಇವನ ಕತೆ ಕೇಳಿ. ಹಾ ಬುದ್ಧಿ, ಇವ ಸ್ನಾನವನ್ನೇ ಮಾಡ್ತಿರ್ಲಿಲ್ಲ ಬುದ್ಧಿ. ಸ್ನಾನವನ್ನೇ ಮಾಡ್ತಿರ್ಲಿಲ್ಲ ಬುದ್ಧಿ ಇವನು. ಸ್ನಾನ ಮಾಡಲು ಪೂಜೆ ಹೇಗೆ ಮಾಡ್ತಾನ? ಬುದ್ಧಿ, ಅಲ್ಲಿ ಉಂಟು ಬುದ್ಧಿ ವಿಷಯ. ಹಾ. ಯಾರಾದ್ರೂ ಹಾಗೆ ಅಂತ ಕೇಳಿದ್ರೆ ಹಾ ಮಂತ್ರ ಸ್ನಾನ ಎನ್ನುತ್ತಿದ್ದ ಬುದ್ಧಿ, ಮಂತ್ರ ಸ್ನಾನ ಎನ್ನುತ್ತಿದ್ದ. ಓಹೋ. ಹೌದು ಬುದ್ಧಿ. ಇಂಥವನಿಗೆ ಹಾ ಏನು ಶಿಕ್ಷೆ? ಛತ್ರಗುಪ್ತ ಆತ. ಈ ರೀತಿ ಹಾ ದೇವರಿಗೆ ಅಪಚಾರವೆಸಗಿದ ಹಾ. ಇವನ ಎರಡೂ ಕೈಗಳನ್ನು ಕಳೆದು ಹಾ. ಗಾಯಕ್ಕೆ ಲವಣವನ್ನು ತುಂಬಿಸಿ ಹಾ ಹಾ 100 ಚಡಿಯೇಟುಗಳನ್ನು ವಿಧಿಸಿ ಓಹೋ ಈಗ ಎಳೆದೊಯ್ದು ಹಾ. ಶಿಕ್ಷೆ ವಿಧಿಸು. ಹಾಗೇ ಆಗಲಿ ಬುದ್ಧಿ. ಎಲ್ಲೋ ಇದ್ದೀಯಾ? ಓಹೋ, ಇಲ್ಲಿ ನಿಂತಿದ್ದೀಯಾ ನೀನು? ಬಾ ನಿನಗೆ. ಹೋಗೋ, ನಡಿ ಒಳಗೆ. ಛೆ. ಬಾ ಬಾ ಬಾ, ನಿಲ್ಲಲ್ಲಿ. ಏನು ಬೊಬ್ಬೆ ಹಾಕಿದರೆ ಶಿಕ್ಷೆ ಕಡಿಮೆ ಆಗುತ್ತದೆ ಅಂದುಕೊಳ್ಳಿಯಾ? ಸಾಧ್ಯವಿಲ್ಲ, ನನ್ನ ಬಳಿ ನಡೆಯುವುದಿಲ್ಲ ಅದೆಲ್ಲ. ನೋಡು ಮುಂದೆ ಯಾರಿದ್ದಾರೆ ಗೊತ್ತಾ? ಇರುವುದು ಯಜಮಾನರು, ಬೇರೆ ಯಾರು ಅಲ್ಲ, ಯಜಮಾನರಿದ್ದಾರೆ. ಬೊಬ್ಬೆ ಹಾಕಿದ್ರೆ ಜಾಗ್ರತೆ, ಅಲ್ಲೇ ನಿಲ್ಲು. ಛತ್ರಗುಪ್ತ ಬಂದೆ ಬುದ್ಧಿ. ಭಾವೇಕ್. ಅವರಿಗೆ ಹೇಳುವಷ್ಟರಲ್ಲಿ ಬಂದೆ ಬುದ್ಧಿ. ಭಾವೇಕ್. ಬಂದೆ ಬಂದೆ. ಏನಿವನ ಕತೆ? ಹಾ ಬುದ್ಧಿ, ಕೇಳಿ ಇವನ ಸುದ್ದಿ. ಹಾ ಇವನದ್ದದ್ದು ಸರಿ ಇಲ್ಲದ ಬುದ್ಧಿ. ಓಹೋ. ಬುದ್ಧಿ, ಹಾ ಇವನೊಬ್ಬ ಕಳ್ಳ ವ್ಯಾಪಾರಿ ಬುದ್ಧಿ, ಕಳ್ಳ ವ್ಯಾಪಾರಿ. ಓಹೋ. ಹೆಚ್ಚು ಹೆಚ್ಚು ಕಲಬೆರಕೆಯ ವಸ್ತುಗಳನ್ನೇ ಮಾರಿ ಹಾ ಗುಪ್ಪಿತ ಹಣ ಸಂಗ್ರಹಿಸಿದ್ದಾನೆ ಬುದ್ಧಿ, ಗುಪ್ಪಿತ ಹಣ ಸಂಗ್ರಹಿಸಿದ್ದಾನೆ. ಹಾ ಬುದ್ಧಿ, ಹಾ ನಿಮಗೊಂದು ವಿಷಯ ಗೊತ್ತುಂಟ ಬುದ್ಧಿ? ಏನು? ಇವನ ಅಂಗಡಿಯಲ್ಲಿ ಉಂಟಲ್ಲ ಬುದ್ಧಿ, ಹಾ ರಾಮ ಲೆಕ್ಕ ಬೇರೆ, ಲಕ್ಷ್ಮಣ ಲೆಕ್ಕ ಬೇರೆ. ಅದೆಂತದು ರಾಮ ಲೆಕ್ಕ ಲಕ್ಷ್ಮಣ ಲೆಕ್ಕ? ಅರ್ಥಾತ್ ಒಂದು ನಿಜ ಲೆಕ್ಕ, ಹಾ ಮತ್ತೊಂದು ಸುಳ್ಳು ಲೆಕ್ಕ. ಯಾವ ಲೆಕ್ಕ? ಸುಳ್ಳು ಲೆಕ್ಕ ಬುದ್ಧಿ. ಓಹೋ. ಸುಳ್ಳು ಲೆಕ್ಕ. ಹಾ ಬುದ್ಧಿ, ಏನು? ಹೀಗೆ ಹೆಚ್ಚು ಹೆಚ್ಚು ಬೆಲೆಗೆ ವಸ್ತುಗಳನ್ನು ಮಾರಿ ಹಾ ಗ್ರಾಹಕರನ್ನು ವಂಚಿಸುತ್ತಿದ್ದ ಬುದ್ಧಿ, ಓ ಗ್ರಾಹಕರಿಗೆ ಮೋಸ ಮಾಡ್ತಿದ್ದ ಬುದ್ಧಿ ಇವನು. ಹಾ ಅಲ್ಲದೆ ತಕ್ಕಡಿಯಲ್ಲಿಯೂ ಮೋಸ ಒಡೆಯ. ಹೌದೇ? ಹೇಗೆ? ಹೇಗೆಂದು ಬೇಕೆ ಬುದ್ಧಿ? ಹಾ ಕೇಳಿ ಇಲ್ಲಿ. ಹಾ ವಸ್ತುಗಳನ್ನು ಇಡುವ ತಕ್ಕಡಿಯ ಅಡಿಯಲ್ಲಿ ಹಾ ಹುಣಸೆ ಹಣ್ಣು ಅಂಟಿಸಿಯೂ ಮೋಸ ಮಾಡಿ ಬದುಕ್ತಿದ್ದ ಬುದ್ಧಿ. ಹಾ. ಇಂಥ ಧೂರ್ತ ಕಳ್ಳನಿಗೆ ಹಾ ಏನು ಶಿಕ್ಷೆ? ಚಿತ್ರಗುಪ್ತ ನಾಥ. ಇವನನ್ನು